ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ದರ್ಶನ್ ಅವರ ವಿಚಾರಣೆ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ ದಾರಿ ತಪ್ಪಿದ್ದೆಲ್ಲಿ ಅನ್ನೋದರ ಬಗ್ಗೆ ಚಿತ್ರರಂಗದ ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಓಪನ್ ಆಗಿ ಹೇಳಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿರ್ಮಾಪಕ ಉಮಾಪತಿ ಗೌಡ ನೇರ ಸಂಪರ್ಕದಲ್ಲಿ. ಉಮಾಪತಿ ಗೌಡ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಾವು ಆರಾಮಿದ್ದೀರಾ ಸರ್? ಬಹುಶಃ ಸೋಷಿಯಲ್ ಮೀಡಿಯಾ ಒಬ್ಸರ್ವ್ ಮಾಡ್ತಾ ಇದ್ದೆ, ನೀವೇ ಟ್ರೆಂಡಿಂಗ್ ಈಗ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಉಮಾಪತಿ ಗೌಡರು ಟ್ರೆಂಡಿಂಗ್ ಈಗ. ಅಲ್ಲ, ಬೇಜಾರಾಗ್ತದೆ ಸರ್. ಯಾಕಂದರೆ ಈ ಥರದ ವಿಚಾರಕ್ಕೆ ಟ್ರೆಂಡ್ ಆಗಬಾರ್ದಾಗಿತ್ತು ಅನ್ನೋದೊಂದು ಬೇಜಾರಿದೆ ಸರ್. ಬಟ್ ಹೇಗೆ ಪ್ರೆಡಿಕ್ಟ್ ಮಾಡಿದ್ರಿ ಅವತ್ತು? ನಂಗೆ ನೆನಪಿದೆ, ಅದು ಈಗ ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂಥ ಕ್ಲಿಪ್ಪೇ ಈಗ ವೈರಲ್ ಆಗ್ತಾ ಇರೋದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತೀರಿ ನೀವು, ಬೀಳ್ತಾರೆ ನೋಡಿ, ಹೌದು ಸರ್, ಬೀಳ್ತಾರೆ ಅಂತ ಹೇಳ್ತೀರಿ ನೀವು. ಹೇಗೆ ಗೊತ್ತಾಗಿತ್ತು ನಿಮಗೆ? ಹೌದು ಸರ್. ಸರ್ ಅಂದರೆ ಪ್ರಿಡಿಕ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನಾನು ನಂಬಿರೋದು ಇಷ್ಟೇ ಸರ್. ಯಾರೇ ಭಾಳ ಕಣ್ಣು ಕುಕ್ಕೊಂಡ್ ಕಂಡ್ರು, ನಾನು ಹಿಂದೆನೇ ಹೇಳಿದ್ನಲ್ಲ ಸರ್, ಯಾವತ್ತೂ ಅಷ್ಟೇ ಮನುಷ್ಯರ ಕಣ್ಣು ಮನುಷ್ಯರ ದೃಷ್ಟಿ ಅಷ್ಟು ಕೆಟ್ಟದು ಅಂತ ಹೇಳಿ. ಯಾಕಂದರೆ ಇವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ ಮತ್ತು ಇವರ ಹಾರ್ಬಟ, ಇವರ ಅಬ್ರ ನೋಡ್ತಾ ಇದ್ನಲ್ಲ, ನನಗೆ ಅವಾಗ ಅನಿಸಿತ್ತು, ಇಲ್ಲಪ್ಪ ಯಾಕೋ ಅದೇನೋ ಹೇಳ್ತಾರಲ್ಲ, ದೀಪ ಜೋರಾಗಿ ಉರಿತಾ ಇದೆ ಅಂದರೆ ಆರೋಗ್ಯಕ್ಕೆ ಅಂಥೇಳಿ. ಬಟ್ ನಾನು ಅನ್ಕೋತಾ ಇದ್ದಿದ್ದೇನು ಅಂದರೆ, ಇಷ್ಟೆಲ್ಲ ಅಪರಾಧಗಳು ಮಾಡಿಕೊಂಡು ಹೆಂಗೆ ಅರಗಿಸ್ಕೋತಾ ಇದ್ದಾರೆ, ಹೆಂಗೆ ಕಾನೂನು ಇವ್ರನ್ನ ಬಿಡ್ತಾ ಇದೆ, ಹೆಂಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆ. ಮೈಸೂರು ಕೇಸಲ್ಲೂ ಪೊಲೀಸ್ ಇಲಾಖೆ ಅವತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಸರ್. ಅವತ್ತಿನ ಪೊಲೀಸ್ ಇಲಾಖೆ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಿದ್ರೆ ಇವತ್ತಿನ 2 ಜೀವಕ್ಕೆ ನ್ಯಾಯ ಸಿಕ್ಕಿರೋದು ಸರ್. 2 ಜೀವ ಹೋಗ್ತಾ ಇರಲಿಲ್ಲ. ಅವತ್ತು ತುಂಬ ಕೇರ್ ಫ್ರೀ ಆ್ಯಟಿಟ್ಯೂಡಲ್ಲಿ ಆ ಕೇಸ್ನ ಹ್ಯಾಂಡ್ಲ್ ಮಾಡಿದ್ರು, ಪ್ರಭಾವಿಗಳು ಫೋನ್ ಮಾಡಿದ್ರು ಅಂತೇಳಿ ಮುಚ್ಚಾಕಿದ್ರು. ಹಂಗಾಗಿ ಇವತ್ತು ಈ ಹಂತಕ್ಕೆ ಬಂತು. ಅದೆಲ್ಲ ನೋಡಿದಾಗ ನಮ್ಗೆ ಅನಿಸಿದ್ದು ಸರ್, ಒಂದಲ್ಲ ಒಂದು ದಿವಸ ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಗ್ರಾಚಾರ ಕೆಟ್ಟಾಗ ಭಗವಂತ ಸಾಕು ಅಂತ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಇಟ್ಟಾಗ ಅದೇ ಒಬ್ಬ ವ್ಯಕ್ತಿ ಮೂಲೆಯಲ್ಲಿ ಕೂರಬೇಕಾಗ್ತದೆ ಅಂತೇಳಿ. ಬಟ್ ಈ ಮಟ್ಟಕ್ಕೆ 2 ಕೊಲೆಗಳ ಪ್ರಕರಣ ಹೊತ್ಕೊಂಡು ಬುದ್ಧಿ ಕಲಿತಾರೆ, 2 ಕೊಲೆಗಳ ಪ್ರಕರಣ ಮಾಡಿ ಇದೊಂದು ಸಂದರ್ಭಕ್ಕೆ ಬರುತ್ತೆ ಅಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ. ಬಟ್ ಇವ್ರ ಜೀವನಕ್ಕೆ ತೊಂದರೆ ಆಗೋ ರೀತಿ ಏನೋ ಮಾಡ್ಕೋತಾರೆ ಅಂತ ನನಗನ್ಸಿದ್ದು ಸರ್. ಯಾಕಂದರೆ ಇವ್ರ ಕೋಪ ತಾಪ, ಕೈಯಲ್ಲಿ ಬರೀ ಗೌರ್ಮೆಂಟ್ ಅವರು ಲೈಸೆನ್ಸ್ ವೆಪನ್ ಬರೀ ಕೊಟ್ಟಿದ್ರು, ಎಲ್ಲ ಸಾಲದಿದ್ದಕ್ಕೆ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮ್ಷನ್ ಲಿಸ್ಟಲ್ಲಿ ಬೇರೆ ಇವ್ರ ಹೆಸರಿತ್ತು, ಪ್ರದೋಷ್ ಲಿಸ್ಟ್ ಇತ್ತು. ನನಗೆ ಅದು ಆಶ್ಚರ್ಯ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.